ಚೆನ್ನಾಗಿ ಓದಿ ಅಂತ ಮನುಷ್ಯನ ಗ್ಯಾರಂಟಿ ಇದೆಯಾ? ನಾನು ಇಲ್ಲಿಂದ ಆಚೆ ಹೋಗ್ತೀನಿ ಅಂತಲೂ ಗೊತ್ತಿಲ್ಲ, ಯಾರು ಎಲ್ಲಿ ಹೋಗ್ತಾರೆ ಅಂತಲೂ ಗೊತ್ತಿಲ್ಲ. ಈಗ ಏನಾಗಿದೆ, ಮನುಷ್ಯನ ಒಂದು ಸಮಯದ ನಾವು ಹೇಳೋಕ್ಕಾಗಲ್ಲ, ಇದ್ದಂಗಿದ್ದಾಗ ಹೋಗ್ಬಿಡ್ತಾರೆ. ನಾನು ಇರೋವರೆಗೂ ದೇವ್ರು ನನಗೆ ಅವಕಾಶ ಕೊಡ್ತಾನೆ, ನಾನು ಇರೋವರೆಗೂ ಚೆನ್ನಾಗಿ ಓದಬೇಕು. ಯಾಕೆ ಸರ್ ನೀವು ವೈರಾಗ್ಯದ ಮಾತು ಒಂದು ಸ್ವಲ್ಪ ಈ ರೀತಿ ಹಿಂಗೆ ಹೇಳುವಂಥದ್ದು ಈ ಒಂದು ಸಭೆಯಲ್ಲಿ ನಾನು ಎಷ್ಟು ದಿವಸ ಇರ್ತೀರೋ ಸಚಿವನಾಗಿರ್ತೀರೋ ಇಲ್ಲ ಅನ್ನೋದು? ಸಚಿವನಾಗಿ ಇಲ್ಲ, ಬದುಕಿರ್ತೀನಿ ಅಂತ ಹೇಳಿದ್ದೆ ನಾನು. ಎಷ್ಟು ದಿನ ಬದುಕಿರ್ತೀನಿ ಅಂತ ಮನುಷ್ಯನ ನನಗಂದರೆ ನಾನು ದೇವ್ರ ಭಕ್ತ, ದೇವ್ರ ಮೇಲೆ ಭಕ್ತಿ ಇರೋನು, ನನ್ನ ಹಣೆ ಬರೋ ಮೇಲೆ ನಮ್ಮವನು. ಒಂದು ಸೆಕೆಂಡ್ ನಾನು ನಂಬಿಕೆ ಇಲ್ಲ. ನನ್ನ ಹಣೆ ಬರೋ ಎಷ್ಟು ದಿನ ನಾನು ಬದುಕ್ತೀನಿ ದೇವ್ರು ಬರ್ದಿರೋದು, ನಾವು ನೀವು ಬರೋಕ್ಕಾಗಲ್ಲ. ನಾನು ಒಂದು ಸೆಕೆಂಡ್ ನಾನು ಇವತ್ತು ಇಲ್ಲಿಂದ ಆಚೆ ಹೋಗ್ತೀನಿ ಅಂದ್ರೂ ಗೊತ್ತಿಲ್ಲ ನನಗೆ. ನಾನು ಈ ಕಾರ್ಯಕ್ರಮದಲ್ಲಿದ್ದೀನಿ, ನಾನು ಆಚೆ ಇರೋವರೆಗೂ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗ್ಬೇಕು. ಮನುಷ್ಯನೇನು ಹೋಗುವಾಗ ಏನೂ ಹೊತ್ಕೊಂಡು ಹೋಗೋಲ್ಲ, ನೀವು ಯಾವ ಆಸ್ತಿನೂ ತೊಗೊಂಡೋಗಲ್ಲ, ಎಲ್ಲ ಬಿಟ್ಟು ಹೋಗ್ಬೇಕು, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಹೋಗುವಾಗೇನು ನಾನು ಎಲ್ಲರಿಗೂ ಒಂದೇ ಹೇಳೋ ಸಲಹೆ ಕೊಡೋದು ಏನಂತ, ನಾವು ಸತ್ತ ಮೇಲೆ 4 ಜನ ಕಣ್ಣಲ್ಲಿ ಹಾಕಬೇಕು, ಇದು ಮಹಾನ್ ಒಳ್ಳೆ ವ್ಯಕ್ತಿ ಇದ್ದಪ್ಪ, ನೀವು ಸತ್ತೋಗ್ಬಿಟ್ಟು ಅಂತ 4 ಜನ ಕಣ್ಣಲ್ಲಿ ಇರೋದು, ಅದೇ ದೊಡ್ಡ ಆಸ್ತಿ. ಬೇರೆ ಏನು ಹೊತ್ಕೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಅದಕ್ಕಂತ ಹೇಳಿದ್ದೆ. ಮುಂದಿನ 4 ವರ್ಷ ಸರ್ಕಾರ ನಮ್ಮದೇ ಇರುತ್ತೆ, ಅಲ್ಪಸಂಖ್ಯಾತ ಸಚಿವನಾಗಿ ನಾನೇ ಇಷ್ಟು ಜನ ವಿಶ್ವಾಸ ಇದೆ ಅಂತ. ನಾನು ಇದ್ದೀನಿ, ಆಲ್ರೆಡಿ ಇದ್ದೀನಿ, ನಾನು ಇರ್ತೀನಿ ಅಂತ ವಿಶ್ವಾಸ, ಅದು ಹೇಳಿದೆ ನಾನು ಇರ್ತೀನಿ ಅಂತ. ನಮ್ಮ ಸರ್ಕಾರ ಇನ್ನು 4 ವರ್ಷ ಇದೆ, 1 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನು 4 ವರ್ಷ ಇರ್ತದೆ. 4 ವರ್ಷ ಇರೋವರೆಗೂ ನಾನೇ ಇರ್ತೀನಿ ಅಂತ ವಿಶ್ವಾಸ ಇದೆ. ನನ್ನ ಅವಧಿಯಲ್ಲಿ ಅವ್ರಿಗೇನೋ ಒಂದು ಘೋಷಣೆ ಮಾಡ್ತೀನಿ, ನಾನು ಇರೋ ಅದಕ್ಕೆ ಇದು ಮಾಡ್ಕೊಂಡು ಚೆನ್ನಾಗಿ ಓದಿ ನೀವು ಬೆನಿಫಿಟ್ ತಗೊಳ್ಳಿ ಅಂತ ಹೇಳಿ. ಈಗ ಚಲೋದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದಾರೆ ಸರ್, ನಾವು ಪಾದಯಾತ್ರೆ ಸರ್ಕಾರ ಇರಲ್ಲ ಯಾವ ಕಾರಣಕ್ಕೆ ಏನಂತೆ ಏನಾಗ್ತದೆ, ಸರ್ಕಾರ ಇರಲ್ಲ, ಏನಿಗಿರಲ್ಲ ಯಾವ ಹಗರಣ ಇಲ್ಲ, BJPಗೆ ಯಾವ ಇಶ್ಯೂ ಇಲ್ಲ, ಆ ಇಶ್ಯೂ ಮಾಡೋಕೆ ಹೋಗ್ತಾರೆ. ಈಗ ಮನೆ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ಕ್ಲಾರಿಫಿಕೇಷನ್ ಮಾಡಿದ್ದಾರೆ. ಸಿಂಪಲ್ ಇದೆ ಅಲ್ರಿ, ಏನು ಮುಖ್ಯಮಂತ್ರಿ ಪಾತ್ರ ಇದೆ ಅದರಲ್ಲಿ? ಏನು ಮುಖ್ಯಮಂತ್ರಿ ಪಾತ್ರ ಇದೆ? ಯಾವುದೋ ದೇವರಾಜ್ ಕಡೆಯಿಂದ ಅವರು ಬಾಂಬೆದಾಗ ಕೊಂಡ್ಕೊಂಡಿದ್ದಾರೆ, ಕೊಂಡ್ಕೊಂಡು ಅವ್ರಿಗೆ ಅಕ್ಕನಿಗೆ ಗಿಫ್ಟ್ ಮಾಡಿದ್ದಾನೆ, ಎಲ್ಲ ಡೀಟೇಲ್ ಮಾಹಿತಿ ಕೊಟ್ಟಿದ್ದಾರೆ. ತಪ್ಪೇನಿದೆ? ಅವ್ರ ಸೈಡಲ್ಲೇ ಇದ್ದಿದ್ದು 3 ಎಕರೆ ಚಿಲ್ಲರೆ ಸೈಡಲ್ಲಿ ಲೇಔಟ್ ಮಾಡಿಬಿಟ್ಟಿದ್ದಾರೆ. ಆಲ್ಟರ್ನೇಟ್ ಸೈಡ್ ಸಿದ್ದರಾಮಯ್ಯ ಅವ್ರು ಕೊಟ್ಟರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ BJP ಸರ್ಕಾರದಲ್ಲಿ ಕೊಟ್ಟಿರೋದು. ಆಲ್ಟರ್ನೇಟ್ ಸೈಟು ಯಾರು ಕೊಟ್ಟಿರೋದು? BJP ಸರ್ಕಾರದಲ್ಲಿ ಕೊಟ್ಟಿರೋದು. ಅಲ್ಲ, ಕುಮಾರಸ್ವಾಮಿ ಹೇಳಿದ್ರೆ ಸಿದ್ದರಾಮಯ್ಯ ಒಂದು ಕಪ್ಪು ಚುಕ್ಕಿ ಎಲ್ಲ ಆಗ್ತಿದೆ, ಈ ಪರಿಸ್ಥಿತಿ ಬರಬಾರ್ದು. ಈಗಲೂ ಇಲ್ಲ. ಸಿದ್ದರಾಮಯ್ಯ ಎಲ್ಲಿದೆ ಕಪ್ಪು ಚುಪ್ಪೆ? ಯಾವ ಸೈಡ್ ಏನು? ಸಿದ್ದರಾಮಯ್ಯ ಅವರು ಡೀಟೇಲ್ ಆಗಿ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಜಾಗ ಹೆಂಗೆ ಬಂತು, ಹೆಂಗೆ ಕೊಟ್ಬಿಟ್ಟು, ಯಾರಿಂದ ಬಂತು, ಹೆಂಗೈತಂತ. ಈಗ ಅವ್ರು ಬಾಂಬೆದಾಗ ಕೊಂಡ್ಕೊಂಡಿದ್ದು ಬೇರೆಯವ್ರು ಯಾರೋ ದೇವರಾಜ, ಆ DC ಆ್ಯಕ್ಷನಲ್ಲಿ ಲ್ಯಾಂಡ್ ತಗೊಂಡಿದ್ದಾರೆ. ದೇವರಾಜ್ ಅಂತ ಹೇಳ್ಬಿಟ್ಟು ಬಾಂಬೆದಾಗ ಮಾಡ್ತಾರೆ. ಬಾಂಬೆದ 2004 ಸಾಹೇಬರು ಮೆಸೇಜ್ ಹೆಸರು ಮಾಡಿದ್ರು, ಅವ್ರ ಅಕ್ಕನ ಗಿಫ್ಟ್ ಕೊಟ್ಟರು. ಅದಾದಮೇಲೆ ಬೆಳೆಯವರು ಏನು ಮಾಡಿದ್ರು, ಜಗನ 3 ಎಕರೆ 25 ಗುಂಟೆಯನ್ನು ಅಲ್ಲೇ ಊಟ ಮಾಡಿಬಿಟ್ಟು ಹಂಚ್ಬಿಟ್ರು. ಪರಿಹಾರ ಏನು ಕೊಟ್ಟಿರಲಿಲ್ಲ. ಆ ಕಾರಣಕ್ಕೆ ಅದಾಗಿ ಎಷ್ಟು ವರ್ಷ ಆದಮೇಲೆ ಕೊಟ್ಟಿರೋದು? 2021 22 ಸೈಟ್ಗಳು ಬೇರೆ ಆಲ್ಟರ್ನೇಟ್ ಕೊಟ್ಟರು. ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಂತ ಕೊಟ್ಟರೆ, BJP ಸರ್ಕಾರದಲ್ಲಿ ಕೊಟ್ಟಿರೋದು ಅವ್ರು ಹೆಂಗೆ ಕೊಟ್ಟರು ಸರ್? ಈಗ ಅವರು ಅದಕ್ಕೆ ರಾಜೀನಾಮೆ ಕೊಡಬೇಕು, ಮೊದಲು ರಾಜೀನಾಮೆ ಕೊಟ್ಟುಬಿಟ್ಟು ಅಲ್ಲಿ ತನಿಖೆ. ಏನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ? ಸಿದ್ದರಾಮಯ್ಯ ರಾಜೀನಾಮೆ ಪಾದಯಾತ್ರೆ ಮಾಡೋಕ್ಕೆ ಅವ್ರಿಗೆ ಏನಾಗಿದೆ, BJPಗೆ ಯಾವುದು ಇಶ್ಯೂ ಇಲ್ಲ, ಅವ್ರಿಗೆ ಇಶ್ಯೂ ಬೇಕು. ಅದಕ್ಕೆ ಯಾಕೆ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ? ಕುಮಾರಸ್ವಾಮಿಗೆ ಸಹಿಸಬೇಕು. ಅವ್ರಿಗೆ ಗೊತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರೆ ಈ ಯಾವತ್ತೂ ಅವಕಾಶ ಅವ್ರು ಸಿಕ್ಕಲ್ಲ ಅಂತ ಗೊತ್ತಿದೆ. ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಏನಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಕೇಳಿದ್ಬೇಕಂತ ಕೇಳಿದ್ದಾರೆ. ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ ಸರ್ ಹಾಗಾದರೆ? ಏನಕ್ಕೆ ಒಳ್ಳೆ ಸರ್ಕಾರ ಕೊಡ್ತಾವ್ರೆ, ಒಳ್ಳೆ ಕೆಲಸ ಮಾಡ್ತಾವ್ರೆ. ಈ ಮುಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದರೆ ನಾವು ಮುಂದೆ ಇನ್ನು ಜೀವನದಲ್ಲಿ ನಾವು ಲೈಫಲ್ಲಿ ಬರೋಕ್ಕಾಗಲ್ಲ ಅಂತ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಕೆಲವರೇ ಕೂಡ ಅದನ್ನು ಕೈ ಜೋಡಿಸಿದ್ದಾರೆ ಅನ್ನೋ ರೀತಿಯಲ್ಲಿ. ಯಾರು ಕಾಂಗ್ರೆಸ್ ಅವರು ಏನಕ್ಕೆ ಕೈ ಜೋಡಿಸ್ತಾರೆ? ಕಾಂಗ್ರೆಸ್ ಅವರು ಏನಕ್ಕೆ ಕೈ ಜೋಡಿಸ್ತಾರೆ? ಆ ಥರ ಈಗ CM DCM ದೆಹಲಿಗೆ ಹೋಗ್ತಾ ಇದ್ದಾರೆ, ಕ್ಯಾಬಿನೆಟ್ ರೀಶಫಲ್ ಆಗೋ ಚರ್ಚೆ ಎಲ್ಲ ನಡೀತಾ ಇದ್ದಾರೆ. ಈಗ ನಾನು ಮುಂಚೆ ನಮ್ಮ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ, ನಾವು ಏನು ಯಾರೂ ಏನು ಮಾಡೋಕ್ಕಾಗಲ್ಲ. ಸರ್, ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳ್ತಿದ್ದಾರೆ. ಏನು ರಾಜ್ಯದಲ್ಲಿ ಭಯದ ವಾತಾವರಣವಿದೆ, ಅವ್ರು ಕೊಡಬೇಕಾಗಿರೋ ದುಡ್ಡು ಕೊಡಲಿ ಸರಿ ಹೋಗ್ತದೆ. ಇನ್ವೆಸ್ಟರ್ಗಳು ಯಾರು ಬರಲ್ಲ ಅಂತ. ನಮ್ಗೆ ಕೊಡಬೇಕಾಗಿರೋ ದುಡ್ಡು ಕೊಟ್ಬಿಟ್ಟು ಸರಿ ಹೋಗ್ಬಿಡ್ತದೆ. ನಮ್ಗೆ ಕೊಡಬೇಕಾಗಿರೋ ದುಡ್ಡು ಇದೆಯಲ್ಲ ಅದು ಕೊಟ್ಬಿಡ್ಲಿ ಬಗ್ಗೆ ಎಲ್ಲ ಸರಿ ಹೋಗ್ತದೆ. ಸರ್, ಈಗ BJP JDS ಪ್ರಮುಖ ಅಜೆಂಡಾ ಇರುವಂಥದ್ದು ಅವ್ರಿಗೆ ಒಂದೇ ಟಾರ್ಗೆಟ್, ಸಿದ್ದರಾಮಯ್ಯ ಟಾರ್ಗೆಟ್. ಹಾಗಾದ್ರೆ 5 ವರ್ಷ ಸಿದ್ದರಾಮಯ್ಯ ಅವರು ಇರ್ತಾರೆ ಅಂತಲ್ಲ ಸರ್? ನೀವು ಈಗ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಸರ್. ಈಗ ನಾನು ಏನಂತೆ, ಅವ್ರು ಭಾಳ ಸರಿ ನಾನು ಮಾಧ್ಯಮದಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿ ಯಾವುದೂ ಇಲ್ಲ, ಖಾಲಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ಖಾಲಿದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾದ್ರೆ
ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡೋದು. ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ತೀರ್ಮಾನ ಅಂತ ಮಾಡ್ತಾರೆ, ಗೆರೆ ಹಾಕಿದ್ರೆ ನಾವೆಲ್ಲ ಗೆರೆ ದಾಟಬೇಕು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಸರ್, ಇನ್ನು ಬಾಂಗ್ಲಾದಿಂದ ಅಕ್ರಮ ನುಸುಳುಕೋರು ಬೆಂಗಳೂರು ತುಂಬ ಜನ ಬರ್ತಿದ್ದಾರೆ. ನಾನು ಎಷ್ಟು ದಿನ ಇದ್ದೀನಿ ಅಂತ, ನಾನು ಎಷ್ಟು ಆಫೀಸ್ ಇದ್ದೀನಿ ಅಂತ ಮನುಷ್ಯನಿಗೆ ಗ್ಯಾರಂಟಿನ, ನಿಮ್ಗೆ ಗ್ಯಾರಂಟಿನ ಎಷ್ಟು ವರ್ಷ ನಾನೇನಂತೆ ನಾನು ಇರೋವರೆಗೂ ಚೆನ್ನಾಗಿ ಓದಿ ಅಂತ ಮನುಷ್ಯನ ಗ್ಯಾರಂಟಿ ಇದೆಯಾ? ನಾನು ಇಲ್ಲಿಂದ ಆಚೆ ಹೋಗ್ತೀನಿ ಅಂತಲೂ ಗೊತ್ತಿಲ್ಲ, ಯಾರು ಎಲ್ಲಿ ಹೋಗ್ತಾರೆ ಅಂತಲೂ ಗೊತ್ತಿಲ್ಲ. ಈಗ ಏನಾಗಿದೆ, ಮನುಷ್ಯನ ಒಂದು ಸಮಯದ ನಾವು ಹೇಳೋಕ್ಕಾಗಲ್ಲ, ಇದ್ದಂಗಿದ್ದಾಗ ಹೋಗ್ಬಿಡ್ತಾರೆ. ನಾನು ಇರೋವರೆಗೂ ದೇವ್ರು ನನಗೆ ಅವಕಾಶ ಕೊಡ್ತಾನೆ. ನಾನು ಇರೋವರೆಗೂ ಚೆನ್ನಾಗಿ ಓದಬೇಕು. ಯಾಕೆ ಸರ್ ನಿಮ್ಮ ವೈರಾಗ್ಯದ ಮಾತು ಒಂದು ಸ್ವಲ್ಪ ಈ ರೀತಿ ಹಿಂಗೆ ಹೇಳುವಂಥದ್ದು ಈ ಒಂದು ಸಭೆಯಲ್ಲಿ ನಾನು ಎಷ್ಟು ದಿವಸ ಇರ್ತೀರೋ ಸಚಿವನಾಗಿರ್ತೀರೋ ಇಲ್ಲ ಅನ್ನೋದು? ಸಚಿವನಾಗಿ ಇಲ್ಲ, ಬದುಕಿರ್ತೀನಿ ಅಂತ ಹೇಳಿದ್ದೆ. ನಾನು ಎಷ್ಟು ದಿನ ಬದುಕಿರ್ತೀನಿ ಅಂತ ಮನುಷ್ಯ ನನಗಂದರೆ ನಾನು ದೇವ್ರ ಭಕ್ತ, ದೇವ್ರ ಮೇಲೆ ಭಕ್ತಿ ಇರೋನು. ನಾನು ಹಣೆ ಬರೋ ಮೇಲೆ ನಮ್ಮವನು. ಒಂದು ಸೆಕೆಂಡು ನನ್ನ ನಂಬಿಕೆ ಇಲ್ಲ. ನನ್ನ ಹಣೆ ಬರೋ ಎಷ್ಟು ದಿನ ನಾನು ಬದುಕ್ತೀನಿ ಅಂತ ದೇವ್ರು ಬರ್ದಿರೋದು. ನಾವು ನೀವು ಬರೋಕ್ಕಾಗಲ್ಲ. ನಾನು ಒಂದು ಸೆಕೆಂಡು ನಾನು ಇವತ್ತು ಇಲ್ಲಿಂದ ಆಚೆ ಹೋಗ್ತೀನಿ ಅಂದ್ರೂ ಗೊತ್ತಿಲ್ಲ ನನಗೆ. ನಾನು ಈ ಕಾರ್ಯಕ್ರಮದಲ್ಲಿದ್ದೀನಿ. ನಾನು ಆಚೆ ಇರೋವರೆಗೂ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗ್ಬೇಕು. ಮನುಷ್ಯನೇನು ಹೋಗುವಾಗ ಏನೂ ಹೊತ್ಕೊಂಡು ಹೋಗಲ್ಲ, ನೀವು ಯಾವ ಆಸ್ತಿನೂ ತೊಗೊಂಡೋಗಲ್ಲ, ಎಲ್ಲ ಬಿಟ್ಟು ಹೋಗ್ಬೇಕು, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಹೋಗುವಾಗೇನು ನಾನು ಎಲ್ಲರಿಗೂ ಒಂದೇ ಹೇಳೋ ಸಲಹೆ ಕೊಡೋದು ಏನಂತ, ನಾವು ಸತ್ತ ಮೇಲೆ 4 ಜನ ಕಣ್ಣಲ್ಲಿ ಹಾಕಬೇಕು. ಇದು ಮಹಾನ್ ಒಳ್ಳೆ ವ್ಯಕ್ತಿ ಇದ್ದಪ್ಪ, ನೀವು ಸತ್ತೋಗ್ಬಿಟ್ಟು ಅಂತ 4 ಜನ ಕಣ್ಣಲ್ಲಿ ಅದೇ ದೊಡ್ಡ ಆಸ್ತಿ. ಬೇರೆ ಏನು ಹೊತ್ಕೊಂಡು ಹೋಗಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಅದಕ್ಕಂತ ಹೇಳಿದ್ದೆ. ಮುಂದೆ 4 ವರ್ಷ ಸರ್ಕಾರ ನಮ್ಮದೇ ಇರುತ್ತೆ, ಅಲ್ಪಸಂಖ್ಯಾತ ಸಚಿವನಾಗಿ ನಾನೇ ಇಷ್ಟು ಜನ ವಿಶ್ವಾಸ ಇದೆ ಅಂತ. ನಾನು ಇದ್ದೀನಿ, ಆಲ್ರೆಡಿ ಇದ್ದೀನಿ. ನಾನು ಇರ್ತೀನಿ ಅಂತ ವಿಶ್ವಾಸ, ಅದು ಹೇಳಿದೆ. ನಾನು ಇರ್ತೀನಿ ಅಂತ ನಮ್ಮ ಸರ್ಕಾರ ಇನ್ನು 4 ವರ್ಷ ಇದೆ. 1 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನು 4 ವರ್ಷ ಇರ್ತದೆ. 4 ವರ್ಷ ಇರೋವರೆಗೂ ನಾನೇ ಇರ್ತೀನಿ ಅಂತ ವಿಶ್ವಾಸ ಇದೆ. ನನ್ನ ಅವಧಿಯಲ್ಲಿ ಅವ್ರಿಗೇನೋ ಒಂದು ಘೋಷಣೆ ಮಾಡ್ತೀನಿ. ನಾನು ಇರೋ ಅದಕ್ಕೆ ಇದು ಮಾಡ್ಕೊಂಡು ಚೆನ್ನಾಗಿ ಓದಿ ನೀವು ಬೆನಿಫಿಟ್ ತಗೊಳ್ಳಿ ಅಂತ ಹೇಳಿ. ಈಗ ಚಲೋದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದಾರೆ ಸರ್, ನಾವು ಪಾದಯಾತ್ರೆ ಹೋಗಿದ್ದೇವೆ, ಸರ್ಕಾರ ಇರಲ್ಲ ಅಂತ ಮಾತಾಡ್ತಾರೆ. ಯಾವ ಕಾರಣಕ್ಕೆ ಏನಂತೆ ಏನಾಗ್ತದೆ? ಸಿದ್ದರಾಮಯ್ಯ ಸರ್ಕಾರ ಇರಲ್ಲ, ಏನಿಗಿರಲ್ಲ ಆ ಹಗರಣ ಇಲ್ಲ. BJPಗೆ ಯಾವ ಇಶ್ಯೂ ಇಲ್ಲ, ಆ ಇಶ್ಯೂ ಮಾಡೋಕೆ ಹೋಗ್ತವ್ರೆ. ಈಗ ಮನೆ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ಕ್ಲಾರಿಫಿಕೇಶನ್ ಮಾಡಿದ್ದಾರೆ. ಸಿಂಪಲ್ ಇದೆ ಅಲ್ರಿ. ಏನು ರೀ ಮುಖ್ಯಮಂತ್ರಿ ಪಾತ್ರ ಇದೆ ಅದರಲ್ಲಿ? ಏನು ಮುಖ್ಯಮಂತ್ರಿ ಪಾತ್ರ ಇದೆ? ಯಾವುದೋ ದೇವರಾಜ್ ಕಡೆಯಿಂದ ಅವರು ಬಾಂಬೆದಾಗ ಕೊಂಡ್ಕೊಂಡಿದ್ದಾರೆ, ಕೊಂಡ್ಕೊಂಡು ಅವ್ರಿಗೆ ಅಕ್ಕನಿಗೆ ಗಿಫ್ಟ್ ಮಾಡಿದ್ದಾನೆ. ಎಲ್ಲ ಡೀಟೇಲ್ ಮಾಹಿತಿ ಕೊಟ್ಟಿದ್ದಾರೆ. ತಪ್ಪೇನಿದೆ? ಅವ್ರ ಸೈಡಲ್ಲೇ ಇದ್ದಿದ್ದು 3 ಎಕರೆ ಚಿಲ್ಲರೆ ಸೈಡಲ್ಲಿ ಲೇಔಟ್ ಮಾಡಿಬಿಟ್ಟಿದ್ದಾರೆ. ಆಲ್ಟರ್ನೇಟ್ ಸೈಡ್ ಸಿದ್ದರಾಮಯ್ಯ ಅವ್ರು ಕೊಟ್ಟರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ BJP ಸರ್ಕಾರದಲ್ಲಿ ಕೊಟ್ಟಿರೋದು. ಆಲ್ಟರ್ನೇಟ್ ಸೈಟು ಯಾರು ಕೊಟ್ಟಿರೋದು? BJP ಸರ್ಕಾರದಲ್ಲಿ ಕೊಟ್ಟಿರೋದು. ಅಲ್ಲ, ಕುಮಾರಸ್ವಾಮಿ ಹೇಳಿದ್ರೆ ಸಿದ್ದರಾಮಯ್ಯ ಒಂದು ಕಪ್ಪು ಚುಕ್ಕಿ ಎಲ್ಲ ಆಗ್ತಿದೆ, ಈ ಪರಿಸ್ಥಿತಿ ಬರಬಾರ್ದು. ಈಗಲೂ ಇಲ್ಲ. ಸಿದ್ದರಾಮಯ್ಯ ಎಲ್ಲಿದೆ ಕಪ್ಪು ಚುಪ್ಪೆ? ಯಾವ ಸೈಡ್ ಏನು? ಸಿದ್ದರಾಮಯ್ಯ ಅವರು ಡೀಟೇಲ್ ಆಗಿ ಪ್ರಶ್ನೆ ಮಾಡ್ತಿದ್ದಾರೆ. ಜಾಗ ಹೆಂಗೆ ಬಂತು, ಹೆಂಗೆ ಕೊಟ್ಬಿಟ್ಟು, ಯಾರಿಂದ ಬಂತು, ಹೆಂಗೈತಂತ. ಈಗ ಅವ್ರು ಬಾಂಬೆದಾಗ ಕೊಂಡ್ಕೊಂಡಿದ್ದು ಬೇರೆಯವ್ರು ಯಾರೋ ದೇವರಾಜ್. ಆ DC ಆ್ಯಕ್ಷನಲ್ಲಿ ಲ್ಯಾಂಡ್ ತೊಗೊಂಡಿದ್ದಾರೆ. ದೇವರಾಜ್ ಅಂತ ಹೇಳ್ಬಿಟ್ಟು ಬಾಂಬೆದಾಗ ಮಾಡ್ತಾರೆ. ಬಾಂಬೆದ 2004 ಸಾಹೇಬರು ಮೆಸೇಜ್ ಹೆಸರು ಮಾಡಿದ್ರು. ಅವ್ರ ಅಕ್ಕನ ಗಿಫ್ಟ್ ಕೊಟ್ಟರು. ಅದಾದಮೇಲೆ ಬಿಡಿಯವರು ಏನು ಮಾಡಿದ್ರು, ಜಗನ 3 ಎಕರೆ 25 ಗುಂಟೆಯನ್ನು ಅಲ್ಲೇ ಊಟ ಮಾಡಿಬಿಟ್ಟು ಹಂಚ್ಬಿಟ್ರು. ಪರಿಹಾರ ಏನು ಕೊಟ್ಟಿರಲಿಲ್ಲ. ಆ ಕಾರಣಕ್ಕೆ ಅದು ಆಗಿ ಎಷ್ಟು ವರ್ಷ ಆದಮೇಲೆ ಕೊಟ್ಟಿರೋದು? 2021 22 ಸೈಟ್ಗಳು ಬೇರೆ ಆಲ್ಟರ್ನೇಟ್ ಕೊಟ್ಟರು. ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಕೊಟ್ಟರೆ BJP ಸರ್ಕಾರದಲ್ಲಿ ಕೊಟ್ಟಿರೋದು. ಅವ್ರು ಹೆಂಗೆ ಕೊಟ್ಟರು ಸರ್? ಈಗ ಅವರು ಅದಕ್ಕೆ ರಾಜೀನಾಮೆ ಕೊಡಬೇಕು, ಮೊದಲು ರಾಜೀನಾಮೆ ಕೊಟ್ಟುಬಿಟ್ಟು ಅಲ್ಲಿ ತನಿಖೆ. ಏನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ? ಸಿದ್ದರಾಮಯ್ಯ ರಾಜೀನಾಮೆ ಪಾದಯಾತ್ರೆ ಮಾಡೋಕ್ಕೆ ಅವ್ರಿಗೆ ಏನಾಗಿದೆ, BJPಗೆ ಯಾವುದು ಇಶ್ಯೂ ಇಲ್ಲ, ಅವ್ರಿಗೆ ಇಶ್ಯೂ ಬೇಕು. ಅದಕ್ಕೆ ಯಾಕೆ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ. ಕುಮಾರಸ್ವಾಮಿಗೆ ಸಹಿಸಬೇಕು. ಅವ್ರಿಗೆ ಗೊತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರೆ ಈ ಯಾವತ್ತೂ ಅವಕಾಶ ಅವ್ರು ಸಿಕ್ಕಲ್ಲ ಅಂತ ಗೊತ್ತಿದೆ. ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಏನಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಕೆಣಕಬೇಕಂತ ಕೆಣಕ್ತಾರೆ. ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ ಸರ್? ಹಾಗಾದರೆ ಏನಕ್ಕೆ ಒಳ್ಳೆ ಸರ್ಕಾರ ಕೊಡ್ತಾವ್ರೆ, ಒಳ್ಳೆ ಕೆಲಸ ಮಾಡ್ತಾವ್ರೆ. ಈ ಮುಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದರೆ ನಾವು ಮುಂದೆ ಜೀವನದಲ್ಲಿ ನಾವು ಲೈಫಲ್ಲಿ ಬರೋಕ್ಕಾಗಲ್ಲ ಅಂತ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಕೆಲವರೇ ಕೂಡ ಅದನ್ನು ಕೈ ಜೋಡಿಸಿದ್ದಾರೆ ಅನ್ನೋ ರೀತಿಯಲ್ಲಿ. ಯಾರು ಕಾಂಗ್ರೆಸ್ ಅವರೇನು ಕೈ ಜೋಡಿಸ್ತಾರೆ? ಆ ಥರ ಈಗ CM ದೆಹಲಿಗೆ ಹೋಗ್ತಾ ಇದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗೋ ಚರ್ಚೆ ಎಲ್ಲ ನಡೀತಾ ಇದ್ದಾರೆ. ಈಗ ನಾನು ಮುಂಚೆ ನಮ್ಮ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ, ನಾವು ಯಾರೂ ಏನು ಮಾಡೋಕ್ಕಾಗಲ್ಲ. ಸರ್, ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳ್ತಿದ್ದಾರೆ. ಏನು ರಾಜ್ಯದಲ್ಲಿ ಭಯದ ವಾತಾವರಣವಿದೆ. ಕೊಡಬೇಕಾಗಿರೋ ದುಡ್ಡು ಕೊಡಲಿ ಸರಿ ಹೋಗ್ತದೆ.
ಇನ್ವೆಸ್ಟರ್ಗಳು ಯಾರು ಬರಲ್ಲ ಅಂತ. ನಮ್ಗೆ ಕೊಡಬೇಕಾಗಿರೋ ದುಡ್ಡು ಕೊಟ್ಬಿಟ್ಟು ಸರಿ ಹೋಗ್ಬಿಡ್ತದೆ. ನಮ್ಗೆ ಕೊಡಬೇಕಾಗಿರೋ ದುಡ್ಡು ಇದೆಯಲ್ಲ ಅದು ಕೊಟ್ಬಿಡ್ಲಿ ಬಗ್ಗೆ ಎಲ್ಲ ಸರಿ ಹೋಗ್ತದೆ. ಸರ್, ಈಗ ಬಿಜೆಪಿ JDS ಪ್ರಮುಖ ಅಜೆಂಡಾ ಇರುವಂಥದ್ದು ಅವ್ರಿಗೆ ಒಂದೇ ಟಾರ್ಗೆಟ್, ಸಿದ್ದರಾಮಯ್ಯ ಟಾರ್ಗೆಟ್. ಹಾಗಾದ್ರೆ 5 ವರ್ಷ ಸಿದ್ದರಾಮಯ್ಯ ಅವರು ಇರ್ತಾರೆ ಅಂತಲ್ಲ ಸರ್ ನೀವು? ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಸರ್. ಈಗ ನಾನು ಏನಂದರೆ ಅವ್ರು ಭಾಳ ಸರಿ ನಾನು ಮಾಧ್ಯಮದಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿ ಯಾವುದೂ ಇಲ್ಲ, ಖಾಲಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ಖಾಲಿದ್ರೆ ತಾನೇ ನಾವು ಚರ್ಚೆ ಮಾಡಬೇಕು. ಮುಖ್ಯಮಂತ್ರಿ ಕುರ್ಚಿ ಖಾಲಿದ್ರೆ ತಾನೇ ನಾವು ಚರ್ಚೆ ಮಾಡಬೇಕು. ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ತೀರ್ಮಾನ ಅಂತ ಮಾಡ್ತಾರೆ, ಗೆರೆ ಹಾಕಿದ್ರೆ ನಾವೆಲ್ಲ ಗೆರೆ ದಾಟಾಗಿಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಸರ್, ಇನ್ನು ಬಾಂಗ್ಲಾದಿಂದ ಅಕ್ರಮ ನುಸುಳುಕೋರರು ಬೆಂಗಳೂರು ಜಿಲ್ಲಾ ಜನಸಂಖ್ಯೆ